ವಿಶ್ವಭಾರತಿಯ ಎಲ್ಲ ಆತ್ಮೀಯ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ನಾವು 76ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ, ಸಂಭ್ರಮಿಸಿದ್ದೇವೆ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ NES ಸರ್ಕಲ್ ಬಳಿ ಇರುವ ನಮ್ಮೂರ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದೊಳ್ಳೆ ಕೆಲಸ ನಡೆದಿದೆ. ಅದು ಏನಪ್ಪ ಅಂದರೆ, ಗಣರಾಜ್ಯೋತ್ಸವ ದಿನದಂದೇ ಸಂವಿಧಾನದ ಪೀಠಿಕೆಯನ್ನು ಮಕ್ಕಳಿಂದ ಓದಿಸಿ ಮನನ ಮಾಡಿಸುವ ಸಾರ್ಥಕ ಕೆಲಸವನ್ನು ಈ ಕಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರ ಸಹಕಾರದಿಂದ ಮಾಡಿದ್ದಾರೆ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಮರ್ಪಿಸಲಾಯಿತು. ನಮ್ಮ ಸಮಾಜದಲ್ಲಿನ ಪ್ರತಿಯೊಬ್ಬರೂ ಸಂವಿಧಾನದಡಿ ಸಮಾನರು. ಇಲ್ಲಿ ಬಡವ ಶ್ರೀಮಂತ, ಮೇಲು ಕೀಳು, ಜಾತಿ, ಧರ್ಮ ಹೀಗೆ ಯಾವುದೇ ರೀತಿಯ ಭೇದವಿಲ್ಲದೆ ನಾವೆಲ್ಲ ಭಾರತೀಯರು ಭಾರತೀಯ ಸಂವಿಧಾನವನ್ನು ಅಳವಡಿಸಿಕೊಂಡು ಗಣರಾಜ್ಯವಾದ ದಿನದಂದು ನಾವೆಲ್ಲ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ. ಬೆಂಗಳೂರು ನಗರ ಜಿಲ್ಲೆಯ NES ಸರ್ಕಲ್ ಬಳಿಯ ನಮ್ಮೂರ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಗಳ ತಂಡ ಅನೇಕ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಪ್ರಶಾಂತ್, ಇಳವರಸನ್, ಭರತ್ ಮತ್ತು ರವಿತೇಜ ಸೇರಿದಂತೆ ಇವರುಗಳ ತಂಡ ಶಾಲೆಗೆ ಬೇಕಿರುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಶಾಲೆಯ ಕೆಲಸಗಳನ್ನು ತಮ್ಮ ಮನೆಯ ಕೆಲಸ ಎಂಬಂತೆ ಮಾಡ್ತಿದ್ದಾರೆ. ಶಾಲೆಗೆ ಬಣ್ಣ ಹೊಡೆಸಿದ್ದಾರೆ, ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಿದ್ದಾರೆ, ಪೆನ್ನು, ಪೆನ್ಸಿಲ್ ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡ್ತಾ ಸಾರ್ಥಕ ಕೆಲಸಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಇವರ ಒಂದೊಳ್ಳೆ ಕೆಲಸಗಳಿಗೆ ಇದೇ ಭಾಗದ LBS ನಗರದ ಮುತ್ತುಕುಮಾರ್, ಭಾಗ್ಯರಾಜ್, ಡೇವಿಡ್ ಮತ್ತು ಫ್ರಾನ್ಸಿಸ್ ಸೇರಿದಂತೆ ಇನ್ನೂ ಅನೇಕ ಒಳ್ಳೆಯ ಮನಸ್ಸುಗಳು ಇವರ ಕೆಲಸ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಗಣರಾಜ್ಯೋತ್ಸವದ ದಿನದಂದು ಹಳೆಯ ವಿದ್ಯಾರ್ಥಿಗಳು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೇಕ್, ಚಾಕ್ಲೇಟ್ ನೀಡಿ ಸಮಾಧಾನ ಪಟ್ಟಿದ್ದಾರೆ. ಈ ಹಳೆ ವಿದ್ಯಾರ್ಥಿಗಳ ಸಂತಸ ಮತ್ತು ಸಂಭ್ರಮವನ್ನು ನೀವು ನೋಡಿ. ಪೈಂಟ್ ಓಡ್ತೀನಿ ಅಣ್ಣ, ಆಮೇಲೆ ಬುಕ್ಕು ಸ್ವಲ್ಪ ಕಲಿಸ್ತೀನಿ. ಆಮೇಲೆ ಹುಡುಗರು ವೈಟ್ ಬಟ್ಟೆ ಇಲ್ಲ ಅಂತ ಹೇಳಿದ್ರು. ನಮ್ಮ ಅಣ್ಣ ಮುತ್ತನ ಕಡೆಯಿಂದ, ಬಾಕಿನ ಕಡೆಯಿಂದ ವರ್ಷ ಇದು ಮಾಡ್ಕೊಟ್ಟಿದ್ದೀನಿ. ನೆನ್ನೆ ಫಂಕ್ಷನ್ ಇದೆಯಲ್ಲ, ನೆನ್ನೆ ಕೇಕು, ಬಿಸ್ಕೆಟು ಮತ್ತು ಬುಕ್ಗಳು ಕೊಡೋ ಅಂತ ಇವತ್ತಿಗೆ ಪ್ಲಾನ್ ಮಾಡಿದ್ದೀವಿ. 10 ತಿಂಗಳಲ್ಲಿ ಮಾಡ್ತೀವಲ್ಲ ಅದು. ಇವಾಗ ಸದ್ಯಕ್ಕೆ ಹುಡುಗರು ಸಪೋರ್ಟ್ ಮಾಡ್ತಾವ್ರೆ. ನನಗೆ ಬೆನ್ನಲ್ಲಿ ನಿಂತು ಮುತ್ತನವರಿಗೆ, ಬಾಕಿನವರಿಗೆ, ನಮ್ಮ ಹುಡುಗರಿಗೆಲ್ಲ ನಾನು ಹಿಂದೇಳಿ ನಿಂತ್ಕೊಂಡು ಮಾಡೋಣ ಅಂತ ಹೇಳಿದರೆ ನಮ್ಮ ಕಡೆ ಶಕ್ತಿ ಎಷ್ಟಾಯಿತು ಅದು ಮೀರಿ ನಾವು ಏನಾಯಿತು ಎಲ್ಲ ಮಾಡ್ಕೊಡ್ತೀವಿ. ತುಂಬ ಖುಷಿ ಆಗುತ್ತೆ. ಈಗ ನಾವು ಯಾವುದನ್ನು ಚಿಕ್ಕದಿಂದ ದೊಡ್ಡಕ್ಕೆ ಹೋಗ್ತೀವಿ. ಇವಾಗ ಒಂದು 1ನೇ ಕ್ಲಾಸ್ ಹೋದ್ರೆ 10ನೇ ಕ್ಲಾಸ್ ಬರೋಕ್ಕಾಗತ್ತೆ. ನಾವು ನಮ್ಗೆ 1ನೇ ಚೆನ್ನಾಗಿ ಕಲಿಸಿದ್ರೇ 10ನೇ ಚೆನ್ನಾಗಿ ಎಕ್ಸಾಮ್ ಬರೋಕ್ಕಾಗೋದು. ಆ ಕಾರಣಕ್ಕೋಸ್ಕರ ನಮ್ಗೆ ಇಲ್ಲಿ ಓದಿದ್ದೀವಿ ಬಿಡು, ಚಿಕ್ಕ ಬಿಡೋಕ್ಕಾಗಲ್ಲ. ನಮಗೆ ವಿದ್ಯಾ ದಾರಿ ತೋರಿಸ್ಕೊಟ್ಟಿದ್ದೆ ಇಲ್ಲಿಂದ. ಇವ್ರು ನಮ್ಗೆ ಒಂದು ನೆರವು ಕೊಟ್ಟಿದ್ದಕ್ಕೋಸ್ಕರ ನಾವು ಬೇರೆಯವ್ರು ನೆರವು ಕೊಡ್ತಾ ಇದ್ದೀವಿ ಅಷ್ಟೇ. ಇವತ್ತು ನಮ್ಗೆ ಏನೇ ಒಂದು ಆಗಬೇಕು ಅಂದ್ರೆ ಇವರೇ ನಮ್ಮ ಕಾರಣ. ಅದಕ್ಕೆ ನಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಆ ಸಹಾಯ ಮಾಡ್ತೀವಿ. ನಮ್ಮ ಕೈಲಿ ಆಗಿಲ್ಲ ಅಂತ ನಾವು ನಮ್ಮ ಅಣ್ಣನಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ಅವ್ರ ಕೈಲಿ ಆದರೂ ಆಗಿಲ್ಲ ಅಂದರೂ ಬೇರೆಯವ್ರ ಹತ್ರ ಸಹಾಯ ಕೇಳಿ ನಮ್ಮ ಸ್ಕೂಲ್ಗೆ ಒಳ್ಳೇದು ಮಾಡಬೇಕು, ನಮ್ಮ ಕೈಲಿ ಏನಾದ್ರು ಮಾಡಬೇಕು ಅಂತ ಅವ್ರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಈ ಕೆಲಸ ಇನ್ನು ಮುಂದೆ ಇರುತ್ತೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಮಾಡಬೇಕು. ಅವ್ರವ್ರ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟರಲ್ಲಿ ಒಂದು 70% ಡಿಸರ್ವ್ ಮಾಡಬೇಕು. ಮೆಮೊರೀಸ್ ವಿಚ್ ವೋಂಟ್ ಗೆಟ್ ಅಗೈನ್. ನಾವು ಫಸ್ಟಿಂದನೂ ಇಲ್ಲೇ ಓದಿರೋದು. ಯಾಕಂದರೆ ನಾವು ಇಲ್ಲಿರೋ ಎಲ್ಲ ಜನರಿಗೆ ಅಪ್ಪ ಅಮ್ಮ ಮತ್ತು ಅವರ ಅಣ್ಣ ತಮ್ಮ ಎಲ್ಲ ಬಡತನದಿಂದ ಓದಿಸಿದ್ದಾರೆ. ಸೊ ಅದರಿಂದ ಈಗಲೂ ಬಡ ಜನರಿದ್ದಾರೆ, ಅವ್ರಿಗೋಸ್ಕರ ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಇಲ್ಲೇ ಓದಿರೋದ್ರಿಂದ ನಮ್ಮ ಶಿಕ್ಷಕರು ಹೇಳ್ಕೊಟ್ಟಿರೋದು ಏನು ಮಾರ್ಗ ಅಂದರೆ, ಯಾರ್ಯಾರು ಕೈಯಲ್ಲಿ ಆಗದೇ ಇರೋರು ಇದ್ದಾರೋ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ಜ್ಞಾನದಿಂದ ನಾವು ಬೆಳೆದು ಬಂದಿರೋದು. ಸೊ ಅವ್ರಿಗೆಲ್ಲ ಹೆಲ್ಪ್ ಮಾಡೋ ಅಂತ ನಮ್ಮ ಹುಡುಗರೆಲ್ಲ ಸ್ವಲ್ಪ ಒಂದು ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ದೀವಿ. ಇನ್ನು ದೇವರು ನಮ್ಮ ಕೈಲಿ ಎಷ್ಟು ಶಕ್ತಿ ಕೊಡ್ತಾರೋ, ಬಲ ಕೊಡ್ತಾರೋ, ನಾವು ಸಾಯ ಗಂಟ ಇದ್ದು ಅವ್ರಿಗೆ ಒಂದು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತೀವಿ. ತುಂಬ ಮೆಮೊರೇಬಲ್ ಸರ್, ಅದು ಮರೆಯೋಕ್ಕಾಗಲ್ಲ. ಯಾಕಂದರೆ ನಾವು ಎಲ್ಲ ಹುಟ್ಟಿ ಬೆಳೆದಿರೋದು ಇಲ್ಲೇ, ಎಲ್ಲ ಚಿಕ್ಕ ಮಕ್ಕಳು ಇದ್ದಿರೋದು ಇಲ್ಲೇ, ದೊಡ್ಡವರು ನಮ್ಗಿಂತ ದೊಡ್ಡವರು ಇದ್ದಿರೋದು ಇಲ್ಲೇ. ಸೊ ಅದೆಲ್ಲ ಮರೆಯೋಕ್ಕಾಗಲ್ಲ. ಈಗಲೂ ಅವ್ರನ್ನ ನೋಡಿದ್ರೆ ನಮ್ಗೆ ಹಳೆ ನೆನಪುಗಳೆಲ್ಲ ಬರ್ತಾಯಿದೆ.